ಕುರ್ಚಿ ಫೈಟ್ನಲ್ಲಿ ಪೋಸ್ಟ್ ಕಾಳಗ, ಕುರ್ಚಿ ಕ್ಲೈಮ್ಯಾಕ್ಸ್. ಕಾಂಗ್ರೆಸ್ನಲ್ಲಿ ಗರಿಗೆದರಿದೆ ರಾಜಕೀಯ. ಮುನಿಯಪ್ಪ ಜೊತೆ ಬಿಕೆ ಹರಿಪ್ರಸಾದ್ ಚರ್ಚೆಯನ್ನು ನಡೆಸಿದ್ದಾರೆ. ಸಿಎಂ ಬಣದಿಂದ ಅಂತರ ಕಾಯ್ದುಕೊಂಡಿದ್ದ ಕೆಎಚ್ ಮುನಿಯಪ್ಪ ಜೊತೆ ಈಗ ಬಿಕೆ ಹರಿಪ್ರಸಾದ್ ಚರ್ಚೆಯನ್ನ ನಡೆಸಿದ್ದಾರೆ. ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಯಾಕಂದ್ರೆ ಏನ್ ಚರ್ಚೆಗಳು ಆಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಬಣದಿಂದ ಸ್ವಲ್ಪ ದಿನದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಂತಹ ಮುನಿಯಪ್ಪ ಜೊತೆ ಬಿಕೆ ಹರಿಪ್ರಸಾದ್ ಚರ್ಚೆಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಪರ ನಿಲ್ಲುವಂತೆ ಮಾತುಕತೆ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಈ ಹಂತದಲ್ಲಿ ಅಹಿಂದ ನಾಯಕರು ಒಗ್ಗೂಡಬೇಕು, ಸಿಎಂ ಬದಲಾವಣೆ ಮಾಡದಂತೆ ಒತ್ತಡ ಹೇರಬೇಕು ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಜೊತೆ ಮುನಿಯಪ್ಪ ಇರೋದ್ರಿಂದ ಚರ್ಚೆಯನ್ನ ನಡೆಸಿದ್ದಾರೆ. ಯಾಕಂದ್ರೆ ಸ್ವಲ್ಪ ದಿನಗಳಿಂದ ಮುನಿಯಪ್ಪ ಅವರು ಸಿಎಂ ಬಣದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಈಗ ಸಿಎಂ ಬಣದಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಾವು ಅಹಿಂದ ನಾಯಕರು ಈ ಸಂದರ್ಭದಲ್ಲಿ ಒಗ್ಗೂಡಬೇಕು. ಜೊತೆಗೆ ನಾಳೆ ಶನಿವಾರ ಹೈ ವೋಲ್ಟೇಜ್ ಮೀಟಿಂಗ್ ಇರೋದ್ರಿಂದ ಸಿಎಂ ಹಾಗೆ ಡಿಸಿಎಂ ತಮ್ಮ ಕಡೆಯಿಂದ ಯಾವ ದಾಳಗಳನ್ನ ಉರುಳಿಸ್ತಾರೆ, ತಮ್ಮ ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ನಮ್ದು ಏನು ಚರ್ಚೆ ಇಲ್ಲ. ಇವರಿಬ್ಬರನ್ನು ಕರೆಸಿ ಅಧ್ಯಕ್ಷರನ್ನ, ಉಪಮುಖ್ಯಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಖರ್ಗೆ ಅವರು ಇಲ್ಲಿನೆಲ್ಲ ವಿದ್ಯಮಾನಗಳು ಗೊತ್ತಿರೋದ್ರಿಂದ ಆದಷ್ಟು ಬೇಗ ಕರೆಸಿ ಗೊಂದಲವನ್ನು ಬಯಸಿ ಮಾಡಿ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿವಿ, ಗ್ಯಾರಂಟಿ ಯೋಜನೆಗಳು ಕೊಟ್ಟಿವಿ, ಜನಕ್ಕೆ ಎಲ್ಲ ಸೌಲಭ್ಯಗಳು ಕೊಟ್ಟಿದ್ದೀವಿ. ಕಾರ್ಯಕ್ರಮಗಳು ಕಾಣಿಸ್ತಾ ಇಲ್ಲ. ಈಗ ನಾವು ಎಷ್ಟು 1,00,000 ಕೋಟಿ ರೂಪಾಯಿ ಇಲ್ಲಿವರೆಗೂ ಸಾಮಾನ್ಯ ಜನಕ್ಕೆ ಈ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಸಾಕಷ್ಟು ಪ್ರಯೋಜನ ಆಗಿದೆ ಜನರಿಗೆ. ಆದರೆ ಅದು ಎಲ್ಲ ಜನ ಈ ಕಡೆ ನೋಡ್ತಾ ಇದ್ದಾರೆ. ಅದಕ್ಕೆ ಇದನ್ನು ತಕ್ಷಣ ಬಗೆಹರಿಸಬೇಕು ಅಂತೇಳಿ ನಾವು ಅಪೀಲ್ ಮಾಡಿದ್ದೀವಿ. ಆದಷ್ಟು ಬೇಗ ಶೀಘ್ರವಾಗಿ ಹೈಕಮಾಂಡ್ ಈ ಗೊಂದಲಗಳಿಗೆಲ್ಲ ತೆರೆ ಎಳೆಯುತ್ತೆ. ಅದು ಡೇಟ್ ಎಲ್ಲ ಕೊಡೋಕ್ಕೆ ನಾಟ್ ಎ ಕಾಂಪಿಟೆಂಟ್ ಅಥಾರಿಟಿ. ಆದಷ್ಟು ಬೇಗ ಎಲ್ಲ ವಿಚಾರವೂ ಸಹ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಮಾನ್ಯ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಅವರು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಯಾವ ಪೆರೇಡು ಇಲ್ಲ, ಏನೂ ಇಲ್ಲ. ಅದು ಮಾಧ್ಯಮದಲ್ಲಿ ಇರ್ತಕ್ಕಂಥ ಪೆರೇಡ್ ಅಷ್ಟೇ, ಮಾಧ್ಯಮದಲ್ಲಿ ಇರ್ತಕ್ಕಂಥ ಒಂದು ಮನೋರಂಜನೆ. ವಿಚಾರದಲ್ಲಿ ಅಹಿಂದ ವರ್ಗ ಮತ್ತು ಒಕ್ಕಲಿಗರು ಬಹಿರಂಗವಾಗಿ ಮಾತಾಡ್ತಾರೆ. ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗ್ತಾರೆ. ನೋಡಿ, ಸ್ವಾಮೀಜಿಗಳು ಎಲ್ಲರೂ ಸಹ ಎಂಟ್ರಿ ಆಗಲಿ, ಅದ್ರ ಬಗ್ಗೆ ನಾನು ಹೇಳೋಕ್ಕಲ್ಲ. ಏನು ಸಂತೋಷದ ವಿಚಾರ ಅಂದರೆ, ಯಾರು ನರೇಂದ್ರ ಮೋದಿ ಜೊತೆ ನಿಂತ್ಕೊಂಡಿದ್ರು, ಯಾರು ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು, ಅವರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉಪದೇಶವನ್ನು ಕೊಡ್ತಾ ಇದ್ದಾರೆ. ಇದು ಒಂದು ಬಹಳ ಸಿಎಂ ಸಿದ್ದರಾಮಯ್ಯ ಪರ ಕುರುಬಾ ಸಂಘ ಈಗ ಬೆನ್ನಿಗೆ ನಿಂತಿದೆ. ಬೆಂಗಳೂರಿನಲ್ಲಿ ಕುರುಬಾ ಸಂಘದ ನಾಯಕರು ಸಭೆಯನ್ನ ನಡೆಸಿದ್ದಾರೆ.